ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಣ್ಣೆ ಅಥವಾ ತುಪ್ಪದ ದೋಸೆ ತಿನ್ನಬೇಕು ಅಂತಂದರೆ ಕೇವಲ 2 ಆಲೂಗೆಡ್ಡೆ 1 ಕಪ್ ಅಕ್ಕಿ ಹಿಟ್ಟಿಂದನೇ ಮಾಡ್ಕೊಳ್ಬೋದು. ರುಚಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಸಣ್ಣ ಸೈಜಿಂದ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ದೊಡ್ಡದಾದರೂ ಒಂದೇ ಸಾಕಾಗುತ್ತೆ. ಹಾಗೆ ಇಲ್ಲಿ 1/4 kg ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ದೊಡ್ಡ ಕಪ್ಪಿನಲ್ಲಿ 1 ಕಪ್ ಅಳತೆ ಇದು. ಇದನ್ನೀಗ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಅಥವಾ 1/4 ಕಪ್ ಮೊಸರು ಸಾಕಾಗುತ್ತೆ. ಮಜ್ಜಿಗೆ ಇತ್ತಂದರೆ 1 ಕಪ್ ಮಜ್ಜಿಗೆ ಸೇರಿಸ್ಕೊಳ್ಬೋದು. ಇಲ್ಲಿ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಇದನ್ನು ಆಲೂಗೆಡ್ಡೆ ಸಹ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ನುಣ್ಣಕ್ಕೆ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂದಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಕೊಳ್ಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಬೇಳೆ ಸಾಂಬಾರು ಏನಾದರೂ ಚೆನ್ನಾಗಿರುತ್ತೆ. ಟೊಮೆಟೊ ಸಾಂಬಾರು ಸಹ ಚೆನ್ನಾಗಿರುತ್ತೆ. ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಹಾಗೆ ಒಂಚೂರು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಅಡುಗೆ ಸೋಡಾ ಬೇಕಂದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಹಿಟ್ಟು ಇದೇ ಥರ ಸ್ವಲ್ಪ ಗಟ್ಟಿಯಾಗಿರಬೇಕು, ದೋಸೆ ಹಿಟ್ಟಿನ ಥರ. ತುಂಬ ತೆಳು ಮಾಡ್ಕೊಳ್ಬಾರ್ದು. ಇಲ್ಲಿ ನಾನು ತವಾದ ಮೇಲೆ ನೋಡಿ, ಇಲ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬೆಣ್ಣೆ ದೋಸೆ ಹೇಗೆ ಬರುತ್ತಲ್ಲ ಆ ಥರ ಸ್ವಲ್ಪ ತಿಕ್ಕಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ನೀಟಾಗಿ 2 ಕಡೆ ಬೇಯಿಸ್ಕೊಂಡ್ರೆ ನಮಗೆ ಇನ್ಸ್ಟೆಂಟಾಗಿ ದೋಸೆ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಇದು. ಒಂದು 1/2 hour ಟೈಮ್ ಇದ್ದರೆ ಸಾಕು. ಬೆಳಗಿನ ತಿಂಡಿಗೆ ಮಕ್ಕಳಿಗೆ ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಅಕ್ಕಿ ಉದ್ದಿನ ಬೇಳೆ ನೆನೆಸ್ಬೇಕಂತ ಏನಿಲ್ಲ. ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಅಷ್ಟೇ ಸಾಫ್ಟಾಗಿ ಸಹ ಇರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಹೆಲ್ದಿ ಹಾಗೂ ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಹೇಳ್ಬೋದು. ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಕೊಡೋದಕ್ಕೆ ತುಂಬಾ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ತೊಗೋಬೋದು. ನೋಡಿ, ಇಲ್ಲಿ ನಾನು ರಾತ್ರಿ ಇಡೀ 1 ಕಪ್ಪು ಹೆಸರು ಕಾಳು, 1 ಕಪ್ಪು ಕಡಲೆ ಬೀಜ, ಹಾಗೆ 1 ಕಪ್ಪು ರೈಸನ್ನ ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ. ನೀವು 5ರಿಂದ 6 ಗಂಟೆ ನೆನೆಸಿದ್ರೂ ಸಾಕು. ಈ ಥರ ನೆನೆಸಿಟ್ಟಿರೋದನ್ನು ನಾನು ನೀಟಾಗಿ ಮತ್ತೆ ತೊಳೆದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ನುಣ್ಣಕ್ಕೆ ರುಬ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ನುಣ್ಣಕ್ಕೆ ರುಬ್ಕೊಂಡು ತಂದಿದ್ದೀನಿ. ಈಗ ನಾನು ಅದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಸಹ ಆ ಹಿಟ್ಟನ್ನೆಲ್ಲ ತೊಗೊಂಡು ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನಾರ್ಮಲ್ ನಾವು ದೋಸೆ ಹಿಟ್ಟೆಲ್ಲ ಯಾವ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಆ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಆಯಿತು. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ ಇದು. ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಪ್ರೋಟೀನ್ ರಿಚ್ ಆಗಿರೋದ್ರಿಂದ ತುಂಬ ಹಸಿವೆ ಅಂತ ಅನಿಸೋದಿಲ್ಲ. ಹೆಲ್ದಿಯಾಗೂ ಕೊಡ್ಬೋದು, ಹಾಗೆ ಟೇಸ್ಟಿಯಾಗಿ ಸಹ ಇರುತ್ತೆ. ಇಲ್ಲಿ ಹಂಚು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಹಂಚು ಬಿಸಿ ಆದ ನಂತರ ಒಂದು ಲಾಡಲ್ಲಿ ನಾನು ಹಿಟ್ಟನ್ನು ತೊಗೊಂಡು ದೋಸೆ ಹೇಗೆ ಮಾಡ್ಕೋತೀವಲ್ಲ ಆ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಕಿತ್ತೋಗುತ್ತೆ ಅಥವಾ ತುಂಡಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಎಷ್ಟು ತೆಳು ಬೇಕಂದರೆ ನೀವು ಅಷ್ಟು ತೆಳು ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ತೆಳುವಾಗಿ ಸಹ ಮಾಡ್ಕೊಳ್ಬೋದು, ಅಥವಾ ನೀವು ಸೆಟ್ ದೋಸೆ ಥರ ಮಾಡ್ಕೊಳ್ತೀರಾ ಅಂತಂದರೆ ಸ್ವಲ್ಪ ಮೆತ್ತಗೂ ಸಹ ಮಾಡ್ಕೊಳ್ಬೋದು. ನೀವು ತುಪ್ಪ, ಎಣ್ಣೆ ಏನಾದರೂ ಬಳಸೋದಿದ್ರೆ ಬಳಸ್ಬೋದು, ಬೆಣ್ಣೆ ಅಥವಾ ಯಾವುದಾದ್ರೂ. ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ಏನೂ ಬಳಸ್ತೇನೂ ಸಹ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿಯೇ ಬರುತ್ತೆ. ಒಂದು ಕಡೆನೇ ಬೆಂದರೆ ಸಾಕು ಇದು ದೋಸೆ. ಉದ್ದಿನಬೇಳೆ ಹಾಕದೇ ಇರೋ ಕಾರಣ 2 ಕಡೆ ಬೇಯಿಸ್ಬೇಕಂತಿಲ್ಲ. ನೋಡಿ, ಎಷ್ಟು ಗರ್ಗರಿಯಾಗಿ ಬಂದಿದೆ. 1 ಕಪ್ ರವೆಯಿಂದ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ ನಾನು. ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇನ್ಸ್ಟೆಂಟಾಗಿ ಆಗುತ್ತೆ, ರಾತ್ರಿ ಇಡೀ ನೆನೆಸೋಂಥದ್ದಿಲ್ಲ.
ಬೆಳಗ್ಗೆ ನಾವು ಬೇಕಂದಾಗ ಇದನ್ನು ಮಾಡ್ಕೊಳ್ಬೋದು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕು. 10 ಮಿನಿಟ್ಸ್ ನೆಂದರೆ ಸಾಕು. ರವೆ ಎಲ್ಲ ಚೆನ್ನಾಗಿ ನೀರನ್ನು ಮೊಸರನ್ನ ಮತ್ತು ಹೀರ್ಕೊಳ್ಬೇಕದು. ನೋಡಿ ಇಲ್ಲಿ ಇದನ್ನು ಈಗ ಕವರ್ ಮಾಡಿ ಇಡ್ತಾ ಇದ್ದೀನಿ ನಾನು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು. 10 ಮಿನಿಟ್ಸ್ ನಂತರ ಇದನ್ನು ನೋಡಿ, ಈಗ 10 ಮಿನಿಟ್ಸ್ ನಂತರ ಎಷ್ಟು ಚೆನ್ನಾಗೆಲ್ಲ ಹೀರ್ಕೊಂಡಿದೆ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ. ನಾನು ಏನು ಈ ಥರ ರವೆ ಮತ್ತು ಮೊಸರು ಮಿಶ್ರಣ ಮಾಡಿ ಇಟ್ಟಿದ್ದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕ್ವಿಕ್ಕಾಗಿ ಆಗುತ್ತೆ. ನಮಗೆ ಯಾವಾಗಲೂ ರೈಸ್ ಐಟಮೇ ಮಕ್ಕಳಿಗೆ ಬಾಕ್ಸಿಗೆ ಮಾಡಿಕೊಡ್ತಾ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ, ಈಸಿಯಾಗಿ ಆಗುತ್ತೆ. ನೋಡಿ ಇಲ್ಲಿ ನುಣ್ಣಕ್ಕೆ ರುಬ್ಕೊಂಡ ನಂತರ ದೋಸೆ ಹಿಟ್ಟಿನ ಅದಕ್ಕಿದೆ ಇದು, ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಏನಿರುತ್ತೆ ಅದಕ್ಕೆ ರುಬ್ಕೊಳ್ಬೇಕು. ಬೇರೆ ನೀರು ಎಕ್ಸ್ಟ್ರಾ ನೀರೆಲ್ಲ ಏನೂ ಬೇಕಾಗೋದಿಲ್ಲ. ಇದಕ್ಕೀಗ ಕ್ವಿಕ್ಕಾಗಿ ಒಂದು ಒಗ್ಗರಣೆ ಸೇರಿಸ್ಕೊಳ್ಳೋಣ. ಆ ಒಗ್ಗರಣೆಗೆ ಒಂದು ಚಿಕ್ಕದಾದಂಥ ಬಾಣಲಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಷ್ಟ ಬಂದು ತರಕಾರಿ ಸೇರಿಸ್ಕೊಳ್ಬೋದು. ಇದರಲ್ಲಿ ಕ್ಯಾರೆಟ್ ನಾನು ತುರಿದು ಇಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ತುರಿದಿಟ್ಟಿರುವಂಥ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದಿಷ್ಟು ಸುಮ್ಮನೆ 1 ನಿಮಿಷ ಅಷ್ಟು, ನಾವು ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಬಾಯ್ಲ್ ಫ್ರೈ ಮಾಡೋಂಥದ್ದು ಏನು ಬೇಡ. ಅದು ದೋಸೆ ಹಿಟ್ಟು ನಾವು ಮಾಡಬೇಕಾದ್ರೆ ಬಾಯ್ಲ್ ಆಗುತ್ತೆ. ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಈ ಥರ ಫ್ರೈ ಮಾಡಿಕೊಡ್ಬೇಕು. ನೀವು ಇದೇ ಟೈಮಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಬೋದು. ಸಬ್ಸಿಗೆ ಸೊಪ್ಪಿತ್ತಂದರೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಬೋದು. ಯಾವ್ದು ಇಷ್ಟ ಆಗುತ್ತೆ ಮಕ್ಕಳಿಗೆ ತರಕಾರಿ ಅದನ್ನು ಹಾಕ್ಕೊಳ್ಳಿ. ಹಾಗೆ ಕಾರ್ನ್ ಇಷ್ಟಪಡೋರಿದ್ದರೆ ಕಾರ್ನ ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಬೋದು. ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಆ ಒಗ್ಗರಣೆ ಮಾಡಿಟ್ಟಿರೋದನ್ನೆಲ್ಲ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸೋಡಾ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಹುಳಿ ಬಂದಿರೋಂಥ ಮೊಸರನ್ನೇ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಏನು ನಮಗೆ ಉಬ್ಬಿ ಬರೋದಿಲ್ಲ ಅಂತೇನಿಲ್ಲ, ನೀಟಾಗಿ ಬರುತ್ತೆ ಮೊಸರು ಸೇರಿಸಿರೋದ್ರಿಂದ. ದೋಸೆ ಹಿಟ್ಟು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಒಗ್ಗರಣೆ ಸೌಟ್ ಇರುತ್ತಲ್ಲ ಅದರಲ್ಲಿ ಈಗ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಹಿಟ್ಟು ಸೇರಿಸಿದ್ದೀನಿ. ಈಸಿಯಾಗಿ ಬಂದ್ ದೋಸೆ ಇದು ಮಾಡ್ಕೊಳ್ಬೋದು ಆರಾಮಾಗಿ. ಮಕ್ಕಳಿಗೂ ಸಹ ಕೇಳಿದ ತಕ್ಷಣ ಖುಷಿ ಆಗುತ್ತೆ. ಬಂದ್ ದೋಸೆ ಅಂದಿದ ತಕ್ಷಣ ಏನಿದು ಡಿಫ್ರೆಂಟ್ ಆಗಿದೆ ಅಂತ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬಾಕ್ಸಿಗೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಅಥವಾ ಸ್ನ್ಯಾಕ್ಸಿಗೆ ಸಹ ಕೊಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದರೆ ಈ ಥರ ಸ್ನ್ಯಾಕ್ಸ್ ಸಹ ಮಾಡಿಕೊಡ್ಬೋದು. ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ನಾನು ತಿರುಗಿಸ್ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇನ್ನೊಂದು ಸೈಡ್ ಸಹ ಬೆಂದಿದೆ. ಈಗ ಮೇಲೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಹಾಗೆ ಸಹ ತಿಂತಾರೆ, ಏನು ಸೈಡ್ ಡಿಶ್ ಆಗಿ ಬೇಕಾಗಿಲ್ಲ. ಬಟ್ ಈ ಟೊಮೆಟೊ ಈರುಳ್ಳಿ ಚಟ್ನಿ ಜೊತೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ. ಹೆಲ್ದಿಯಾಗಿರುವಂಥ ರಾಗಿ ಮತ್ತು ಹೆಸರು ಕಾಳಿನ ದೋಸೆ ತುಂಬ ರುಚಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಸಹ ಆಗುತ್ತೆ. ಹಿಟ್ಟನ್ನು ಹುಳಿ ಬರೆಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು 3/4 ಕಪ್ನಷ್ಟು ಮೊಳಕೆ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ನೀವು ನೆನೆಸಿ ಹಾಗೆ ಸಹ ತೊಗೊಳ್ಬೋದು. ಅದೇ ಕಪ್ಪಲ್ಲಿ 3/4 ಕಪ್ನಷ್ಟು ರಾಗಿನ ನಾನು ಓವರ್ನೈಟ್ ನೆನೆಸಿ ಇಟ್ಟಿದ್ದೀನಿ. ನೀವು 4ರಿಂದ 5 ಗಂಟೆ ನೆನೆಸಿದ್ರು ಸಾಕಾಗುತ್ತೆ. ಇದನ್ನು ನಾನೀಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯಿನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ತುಂಡಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಅನ್ನೋದು ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ. ಬಟ್ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಕಡೆಯದಾಗಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ನುಣ್ಣಕ್ಕೆ ರುಬ್ಕೊಂಡು ತಂದಿದ್ದೀನಿ. ನುಣ್ಣಕ್ಕೆ ಪೇಸ್ಟ್ ಆಗಿದೆ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ತುಂಬಾ ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಸಹ ಆಗುತ್ತೆ. ನೆನೆಸಿಡೋ ಅವಶ್ಯಕತೆ ಇಲ್ಲ ಅಲ್ಲ, ಹುಳಿ ಬರೆಸೋ ಅವಶ್ಯಕತೆ ಇಲ್ಲ. ಕಾಳನ್ನು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ನೀವು ನೈಟ್ ನೆನೆಸಿಟ್ಟು ಬೆಳಗ್ಗೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಸೋಡಾ ಏನು ಬಳಸೋ ಅವಶ್ಯಕತೆ ಇಲ್ಲ. ಇದೇ ರೀತಿ
ನೀರನ್ನು ಸೇರಿಸ್ಬೇಕು. ಇದಕ್ಕೆ ತುಂಬ ಗಟ್ಟಿಯಾಗಿ ಬೇಡ, ಹಿಟ್ಟು ಹದ ನೋಡ್ಕೊಳ್ಳಿ, ಹದ ನೋಡ್ಕೊಂಡು ನೀರನ್ನು ಬೆರೆಸ್ಕೊಳ್ಳಿ. ನಮಗೆ ಮಾಮೂಲಿ ದೋಸೆ ಹಿಟ್ಟಿನ ಹದ ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಥಿಕ್ನೆಸ್ ಇರಲಿ ಸಾಕು. ನೋಡಿ ಇಲ್ಲಿ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಆಗುತ್ತೆ. ಈಗ ಇಲ್ಲಿ ನಾನು ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ನೀವು ಏನಾದರೂ ಅಂಟ್ಕೊಳ್ಳುತ್ತೆ, ದೋಸೆ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅಂದರೆ ಇದಕ್ಕೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು. ಈ ಥರ ಎಣ್ಣೆ ಹಾಕಿ ವೀಳ್ಯದೆಲೆ ಇರುತ್ತಲ್ಲ, ವೀಳ್ಯದೆಲೆನ ಈ ಥರ ಮೊಗ್ಚಾಕಿದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಹಂಚು ತುಂಬ ಚೆನ್ನಾಗಿ ನಿಮಗೆ ನಾನ್ ಸ್ಟಿಕ್ ತವಾ ಥರನೇ ವರ್ಕ್ ಆಗುತ್ತೆ. ತುಂಬ ಒಳ್ಳೆ ರೆಮಿಡಿ ಇದು. ತವಾ ಯಾವಾಗಾದರೂ ಹಿಡಿಯುತ್ತೆ ಅಂದಾಗ ಈ ಎಣ್ಣೆನ ನಾನಿಲ್ಲಿ ಒಂದು ಕಾಟನ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ತುಂಬ ಕಷ್ಟ ಆಗೋದಿಲ್ಲ, ಹೇಳೋದಕ್ಕೆಲ್ಲ ತುಂಬ ಚೆನ್ನಾಗೇ ಬರುತ್ತೆ, ಹಂಚಿಂದ ಚೆನ್ನಾಗಿ ಬಿಡುತ್ತೆ. ಇದಕ್ಕೀಗ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದಾದ್ರೂ ಸಹ ಸೇರಿಸ್ಕೊಳ್ಬೋದು. ಹೆಲ್ದಿಯಾಗಿ ಆಗುತ್ತೆ. ಲಂಚ್ ಬಾಕ್ಸಿಗೆ ಸಹ ಮಾಡ್ಕೊಳ್ಬೋದು. ನೀವು ಇದನ್ನು ಯಾವುದೇ ಟೈಮಿಗೆ ತೊಗೊಳ್ಬೋದು, ಡಿನ್ನರ್ಗೆ ಸಹ ತೊಗೊಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎರಡು ಬದಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಮಾವಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆಗಿರೋಂಥ ಮೊಳಕೆ ಕಾಳಿನ ದೋಸೆ ಹಾಗೆ ಆನಿಯನ್ ಆ್ಯಂಡ್ ಟೊಮೆಟೊ ಚಟ್ನಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬೋದು. ಹೈಲಿ ಪ್ರೋಟೀನ್ ರಿಚ್ ಫುಡ್ ಇದು. ಡಯಟ್ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ನಾನು ಒಂದು ಕಪ್ನಷ್ಟು ಮೊಳಕೆ ಕಾಳನ್ನು ತೊಗೊಳ್ತಾ ಇದ್ದೀನಿ. ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗಿಲ್ಲಿ ಒಂದು ಸಣ್ಣ ಟೀ ಲೋಟದಷ್ಟು ನಾನು ರಾಜ್ಮುಡಿ ರೈಸ್ನ ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ರಾಜ್ಮುಡಿ ರೈಸ್ ಪ್ಲೇಸಲ್ಲಿ ನಾರ್ಮಲ್ ರೈಸ್ ಆದರೂ ಬಳಸ್ಬೋದು, ಹಾಗೆ ಮಿಲೆಟ್ ರೈಸ್ ಸಹ ಬಳಸ್ಬೋದು. ದೋಸೆ ಕ್ರಿಸ್ಪಿನೆಸ್ಗೋಸ್ಕರ ರೈಸ್ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಇಂಚಷ್ಟು ಶುಂಠಿ, 5ರಿಂದ 6 ಎಸಳು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ. ಈ ಶುಂಠಿ ಜೀರಿಗೆ ಎಲ್ಲ ಸೇರಿಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಮೊಳಕೆ ಕಾಳು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಈಗ ಇದನ್ನ ನುಣ್ಣಕ್ಕೆ ರುಬ್ಕೊಂಡು ತಗೊಳ್ಳೋಣ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಮಕ್ಕಳಿಂದ ಸಹ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗಿದು ನೋಡಿ ರುಬ್ಬಿಟ್ಟಿರೋ ಮಿಶ್ರಣಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ಇದನ್ನೇನು ಫಾರ್ಮೆಂಟ್ ಮಾಡೋದೇನು ಬೇಡ, ರುಬ್ಬಿದ ತಕ್ಷಣವೇ ನಾವು ದೋಸೆ ಮಾಡ್ಕೊಳ್ಬೋದು. ಈಗಿಲ್ಲಿ ತವಾ ಸಹ ಬಿಸಿ ಆಗಿದೆ. ನಾನು ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ತೆಳ್ಳಗೆ ಬರುತ್ತೆ, ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು, ರುಚಿಯಾಗಿ ಸಹ ಇರುತ್ತೆ. ನೋಡಿ ಈಗ ಇದ್ರ ಮೇಲೆ ನಾನು ಹಸಿ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ನ ನಾನಿಲ್ಲಿ ತುರಿದಿಟ್ಟಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ಯಾರೆಟ್ ಜೊತೆಗೆ ಪನ್ನೀರ್ ಸಹ ತುರಿದು ಇದ್ರ ಮೇಲೆ ಪನ್ನೀರ್ ಹಾಕ್ಕೊಳ್ಬೋದು. ಮಕ್ಕಳಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ, ಅವರು ಸಹ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ನೀವು ಹಾಗೇನೆ ತುಪ್ಪ, ಎಣ್ಣೆ ಏನೂ ಹಾಕದೆ ಸಹ ಬೇಯಿಸ್ಕೊಳ್ಬೋದು. ಇದಕ್ಕೇನು ಹಾಕೋದೇನು ಅವಶ್ಯಕತೆ ಇಲ್ಲ, ರುಚಿಗೆ ಅಂತ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ಹೆಲ್ದಿಯಾಗಿರುತ್ತೆ ಇದು. ಇದ್ರ ಮೇಲೆಗಡೆ ನೀವು ಪನ್ನೀರ್ನ ಸ್ವಲ್ಪ ಸ್ಟಫಿಂಗ್ ಥರ ಜಾಸ್ತಿನೇ ಒಂದು 4ರಿಂದ 5 ಸ್ಪೂನಷ್ಟು ತುರಿದು ಹಾಕ್ಕೊಡ್ಬೋದು. ಮಕ್ಕಳಿಗಾದರೆ ಒಳ್ಳೆ ಪ್ರೋಟೀನ್ ಆಗುತ್ತೆ, ಲಂಚ್ ಬಾಕ್ಸಿಗೂ ಸಹ ಚೆನ್ನಾಗಿರುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎರಡು ಕಡೆ ತಿರುಗಿಸಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಮೊಳಕೆ ಹೆಸರು ಕಾಳಿನ ದೋಸೆ ರೆಡಿ ಇದೆ. ಇದನ್ನು ನಾನು ಆನಿಯನ್ ಟೊಮೆಟೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.